ಹಾಯ್ ಎಲ್ಲ ವೆಲ್ಕಮ್ ಟು ರಘುರಾವಣ K16 ಚಾನಲ್. ಇವತ್ತೇನಪ್ಪ ಅಂದರೆ ದರ್ಶನ್ ಡೆವಿಲ್ ಮೂವಿಯ ಟ್ರೈಲರ್ ಲಾಂಚ್ ಆಗಿದೆ. 10 ಗಂಟೆ 5 ನಿಮಿಷಕ್ಕೆ ಅದರ ರಿವ್ಯೂ ಮಾಡೋಣ ಬನ್ನಿ. ಸರಿಗಮಪ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಇನ್ನು ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿಬಿಡಿ. ಈ ಮೂವಿ ಬಂದು ಇದೇ ತಿಂಗಳು 11ನೇ ತಾರೀಕು ಅಂದರೆ ಡಿಸೆಂಬರ್ 11th 2025ಗೆ ರಿಲೀಸ್ ಆಗ್ತಾ ಇದೆ. ಇನ್ನೇನು ಭಾಳ ದಿನ ಇಲ್ಲ, ಒಂದು 4-5 ದಿನ ಇದೆ ಮಾತ್ರ. ಅದಕ್ಕೆ ಇನ್ನೊಂದೇನಪ್ಪ ಬೇಜಾರು ಅಂದರೆ ಈ ಪಿಕ್ಚರಿನ ನಾಯಕ ನಟ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಸಂಭ್ರಮ ನೋಡೋಕ್ಕೆ ಅವರು ಹೊರಗಡೆ ಇರಬೇಕಾಗಿತ್ತು. ಆದರೆ ಒಳಗಡೆ ಇದ್ದಾರೆ, ಬರ್ತಾರೆ ಆದಷ್ಟು ಬೇಗ ಅಂತ ನಾವು ನಂಬಿದ್ದೀವಿ. ನೋಡೋಣ ಬನ್ನಿ. ಇವಾಗ ಮೂವಿ ಬಗ್ಗೆ ರಿವ್ಯೂ ಮಾಡೋಣ. ಏನಪ್ಪ ಅಂದರೆ ನಮ್ಮ ಡಿ ಬಾಸ್ದು ಯಾವುದೇ ಮೂವಿ ಟ್ರೈಲರ್ ಆಗಲಿ, ಸಾಂಗ್ ಆಗಲಿ, ಇಲ್ಲ ಯಾವುದಾನ ಒಂದು ವಿಡಿಯೋ ಆಗಲಿ ರಿಲೀಸ್ ಆಗ್ತೈತೆ ಅಂದರೆ ಯೂಟ್ಯೂಬಲ್ಲಿ, ಅವತ್ತು ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇರುತ್ತೆ. ಇದು ಆ ಹೆಸರಿಗೆ ಮತ್ತು ಅವ್ರ ಫ್ಯಾನ್ಸಿಗಿರೋ ಕ್ರೇಜ್ ಅಂತಲೇ ಹೇಳ್ಬೋದು. ಬೇಕಂದರೆ ನೀವು ಇದಕ್ಕಿಂತ ಮುಂಚೆ ಆಗಿರೋ ಸೂಪರ್ ಹಿಟ್ ಮೂವೀಸು, ಫ್ಲಾಪ್ ಮೂವೀಸು ಎಲ್ಲ ಮೂವೀಸು ನೋಡ್ಕೊಂಬನ್ನಿ. ಮೂವಿ ಟ್ರೈಲರು ಮತ್ತು ಸಾಂಗ್ಸ್ ಮಾತ್ರ ಎನಿ ಟೈಮ್ ಟ್ರೆಂಡಿಂಗಲ್ಲೇ ಇರುತ್ತೆ. ಇವಾಗ ಮೇನ್ ವಿಚಾರಕ್ಕೆ ಬರೋಣ. ಏನಪ್ಪ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಂಬರ್ತಿದ್ವಿ, ನೆನಪಿದೆಯಾ? ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ ಮೀನಡ ಡೂಮ್ ಡಶ. ಇದರ ಅರ್ಥ ಹೇಳ್ಕೊಂಡೋದ್ರೆ ಭಾಳ ಲಾಂಗ್ ಆಗಿ ಹೋಗ್ಬಿಡುತ್ತೆ ವಿಡಿಯೋ, ಹಂಗಾಗಿ ಹೇಳ್ತಿಲ್ಲ. ನಿಮ್ಗೆ ಯಾರ್ಯಾರಿಗೆ ಗೊತ್ತು ಕಾಮೆಂಟಲ್ಲಿ ತಿಳಿಸಿ. ಈ ಸಾಲುಗಳ ಮೂಲಕ ಟ್ರೈಲರ್ ಸ್ಟಾರ್ಟ್ ಆಗುತ್ತೆ. ಮುಂದೆ ನೋಡೋಣ ಬನ್ನಿ. ಇದರಲ್ಲಿ ಇನ್ನು ಮುಂದೆ ಬೇಜಾನ್ ಡೈಲಾಗ್ಸ್ ಬರ್ತವೆ. ಅದರಲ್ಲಿ ನನಗೆ ಇಷ್ಟ ಆದಂಥ ಡೈಲಾಗ್ ಹೇಳ್ತೀನಿ ನೋಡಿ. ನನಗಂತಲ್ಲ, ಡಿ ಬಾಸ್ ಫ್ಯಾನ್ಸಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಆ ಡೈಲಾಗ್ ಯಾವುದಪ್ಪ ಅಂದರೆ, ಸೂರ್ಯಗೆ ಭಾಳ ಹೊತ್ತು ಗ್ರಹಣ ಇರಲ್ಲ, ಆದಷ್ಟು ಬೇಗ ಹೊರಗಡೆ ಬರ್ತೀನಿ ಚಿನ್ನ. ಈ ಡೈಲಾಗ್ ನಿಜ ಆಗಲಿ ಅಂತ ದೇವರ ಹತ್ರ ಬೇಡ್ಕೊತಾ ಇದ್ದೀನಿ. ನಾನು ಒಬ್ಬನೇ ಅಲ್ಲ, ಡಿ ಬಾಸ್ ಸೆಲೆಬ್ರಿಟೀಸ್ ಎಲ್ಲರೂ ಇದನ್ನೇ ಅನ್ಕೊತಾ ಇರೋದು. ಆದಷ್ಟು ಬೇಗ ಬರಲಿ ಅಂತ ಬೇಡ್ಕೊತೀನಿ. ತಪ್ಪು ಮಾಡೋದು ಮನುಷ್ಯರ ಸಹಜ ಗುಣ. ಇವಾಗ ಏನಿಲ್ಲ ಅಂದರೂ 1 ವರ್ಷ ಆಗ್ತಾ ಬಂತು ಜೈಲಿಗೆ ಹೋಗಿ. ತಪ್ಪು ಮಾಡಿರೋದು ಅರಿವಾಗಿದೆ. ಅದು ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ, ಇಲ್ಲ ಮಾಡಿದಾರೋ ಮಾಡಿಲ್ವೋ ಅದು ನಮಗಿನ್ನೂ ಗೊತ್ತಿಲ್ಲ. ಆದಷ್ಟು ಬೇಗ ಹೊರಗಡೆ ಬಂದು ಮುಂಚೆ ಯಾವ ಥರ ಮೂವಿ ತೆಗೆದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಆ ಥರ ಕೊಡಲಿ ಅಂತ ಕಾಯ್ತಾ ಇದ್ದೀವಿ ಎಲ್ಲ ಡಿ ಬಾಸ್ ಫ್ಯಾನ್ಸು. ನೋಡೋಣ ಯಾವಾಗ ಹೊರಗಡೆ ಬರ್ತಾರೆ ಅಂತ. ಇವಾಗ ಎಷ್ಟು ಜನ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದರೆ ಗೊತ್ತಾದರೆ ಮಾತ್ರ ಇದಾಗೋದು. ಇವಾಗ ಗೊತ್ತಾದ ತಕ್ಷಣ ಎಲ್ಲರಿಗೂ ಭಾಳ ಜನಕ್ಕೆ ಇದು ಆಹಾರ ಆಗ್ಬಿಟ್ಟಿದೆ. ನೋಡಿದ್ದೀರ ನೀವೇ, ಯಪ್ಪ ಎಷ್ಟು ಇದು ಮಾಡ್ತಿದ್ದಾರೆ ಅಂದರೆ ಈ ಮೀಡಿಯಾದವರೆಲ್ಲ ಸೇರಿ. ನೋಡೋಣ ಆದಷ್ಟು ಹೊರಗಡೆ ಬರಲಿ, ಅವ್ರಿಗೆಲ್ಲ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮಗೆ ಗೊತ್ತು. ನಮ್ಮ ಬಾಸು ಮಾತಾಡಿದವರೆಲ್ಲ ಕಾಯ್ತಾ ಇರಿ, ಬರ್ತಾರೆ ನಮ್ಮ ಬಾಸು. ನಾವು ಎಲ್ಲ ಏನು ಅನ್ಕೊಂಡಿದೀವಿ ಅಂದರೆ, ಈ ಸಾರಥಿ ಥರ ಮೂವಿ ಅಷ್ಟೊತ್ತಿಗೆ ರಿಲೀಸ್ ಆಗ್ತಾರೆ ಅಂತ. ಆದರೆ ಆ ಥರದ್ದು ಯಾವುದೇ ಅಪ್ಡೇಟ್ಸ್ ಕಾಣಿಸ್ತಾ ಇಲ್ಲ. ಇನ್ನೊಂದೇನಪ್ಪ ಅಂದರೆ, ನಿನ್ನೆ TV ಕೊಡಬೇಕು ಅಂತ ಕೋರ್ಟಿಂದ ಆದೇಶ ಆಗಿದೆ ಒಳಗಡೆ. ನೋಡೋಣ ಇನ್ನು ಮುಂದೆ ಏನೇನು ಅಪ್ಡೇಟ್ಸ್ ಬರುತ್ತೆ ದರ್ಶನ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಎಲ್ಲ ಡಿ ಬಾಸ್ ಫ್ಯಾನ್ಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ದರ್ಶನ್ ಬಗ್ಗೆ ಈ ಥರ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.